ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಕ್ಸ್ಟ್ರಾ ನೀರ ನಂತರ ಕೊನೆವರೆಗೂ ನೋಡಿ ಪ್ಲೀಸ್. ಇವತ್ತು ನಾನು ವಿಡಿಯೋದಲ್ಲಿ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗಲಕಾಯಿ ಗೊಜ್ಜು ಅಂದ ತಕ್ಷಣ ಕಹಿ ಅಂದ್ಕೋಬೇಡಿ, ಒಂಚೂರು ಕಹಿ ಇರಲ್ಲ. ನೀವು ಹಾಗಲಕಾಯಿ ತಿಂತಿದ್ದೀರಾ ಅಂತ ನೀವೇ ಪದೇ ಪದೇ ನೋಡ್ಕೋಬೇಕು, ಅಷ್ಟು ರುಚಿಯಾಗಿರುತ್ತೆ. ಹೇಗೆ ಮಾಡೋದು, ಏನು ಬೇಕು ಅಂತ ನೋಡೋಣ. ಇದನ್ನು ಸೈಡ್ ಡಿಶ್ ಆಗು ಇಲ್ಲ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಹಾಗಲಕಾಯಿನ ತೊಗೊಂಡು ಮಧ್ಯೆಲ್ಲ ತೆಗೆದು ತಿರುಳನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈ ಥರ ಮೀಡಿಯಮ್ ಸೈಜ್ಗೆ ಸಣ್ಣಗೆ ಹೆಚ್ಕೊಂಡಿರೋದು. ಇದಕ್ಕೆ 1 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಅರಿಶಿನ, ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲದಕ್ಕೂ ಮಿಕ್ಸ್ ಹಾಕ್ಬೇಕಂಗೆ ನೀಟಾಗಿ. ಎಲ್ಲ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಡಿ. 1 ರಿಂದ 2 ಗಂಟೆ ಟೈಮ್ ಮುಚ್ಚಿಟ್ಬಿಡಿ. ಹಾಗೆ 2 ಅವರ್ ಆದಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸಲ ಸಾಕಷ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಅರಿಶಿನ ಉಪ್ಪು ಇರೋದೆಲ್ಲ ಬಿಟ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಹಿಂಡೇನಿ ತೆಗಿಬೇಕಾಗಿಲ್ಲ. ಇದನ್ನು ಬರೀ ಸ್ಟ್ರೈನರ್ಗೆ ಹಾಕಿ ನೀರೆಲ್ಲ ತೆಗೆದುಬಿಡಿ ಅಷ್ಟೇ. ಕಂಪ್ಲೀಟ್ಲಿ ನೀರನ್ನ ಡ್ರೈನ್ ಮಾಡಿಬಿಡಿ ಅಷ್ಟೇ ಸ್ಟ್ರೈನರ್ಗೆ ಹಾಕಿ. ನೀರೆಲ್ಲ ಹೋದ್ಮೇಲೆ ಒಂದು ಪ್ಯಾನಿಗೆ 2 ರಿಂದ 3 ಚಮಚ ಎಣ್ಣೆ ಹಾಕಿ ಸ್ಟ್ರೈನ್ ಮಾಡಿರೋ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳಿ. ಫಸ್ಟು ಸ್ವಲ್ಪ ನೀರಿರೋದು ಹಿಂಗ್ಲಿ ಅಂತ ಜೋರೂರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2 ನಿಮಿಷ. ಆ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೆಂಡೆಕಾಯಿ ಅವೆಲ್ಲ ಹುರ್ಕೋತೀವಲ್ಲ ಆ ಥರನೇ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರುತ್ತೆ, ಸ್ವಲ್ಪ ಬ್ರೌನಾಗಿ. ಕವರ್ ಮಾಡಿ ಬೇಯಿಸ್ಕೊಳ್ಳಿ 1-2 ನಿಮಿಷ. ಈ ಥರ ಆದರೆ ಸಾಕು. ನಾವು ಬೆಂಡೆಕಾಯಿನ ಹೇಗೆ ಹುರ್ಕೋತೀವಿ ಅದೇ ಥರ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬ್ರೌನು ಬ್ಲ್ಯಾಕ್ ಆ ಥರ ಮಾರ್ಕ್ಸ್ ಬಂದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಇದನ್ನು ಅದೇ ಪ್ಯಾನಿಗೆ ಒಂದು 5 ರಿಂದ 6 ಚಮಚ ಎಣ್ಣೆ ಬೇಕು. ಇದನ್ನು ನೀವು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು. ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೂ ಒಳ್ಳೆಯದು. ಎಣ್ಣೆ ಕಾದ್ಮೇಲೆ ಸಾಸಿವೆ, 1-2 ಚಮಚ ಮೆಂತ್ಯ, 1 ಚಮಚ ಜೀರಿಗೆ, ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ, ಒಂದು 10 ರಿಂದ 15 ಸಣ್ಣ ಸಣ್ಣಕ್ಕಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನಾನು. ಬೆಳ್ಳುಳ್ಳಿನೂ ಎಲ್ಲ ಸ್ವಲ್ಪ ಬ್ರೌನ್ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಅದಕ್ಕೆ ಒಂದು 3 ಹಸಿ ಮೆಣಸಿನ್ಕಾಯಿನ ಅರ್ಧಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಎರಡನ್ನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಹಿಂಗೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸನ ತೊಗೊಂಡಿದ್ದೀನಿ. ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಪೂರ್ತಿ. ಅದನ್ನು ಎಲ್ಲ ಕಂಪ್ಲೀಟಾಗಿ ಹಿಂಡ್ಕೊಂಡು ಅದನ್ನು ರಸನ ಸೇರಿಸ್ತಾ ಇದ್ದೀನಿ ಈಗ. ಹಾಗೆ ಇದಕ್ಕೆ ಒಂದು ಅರ್ಧ ಹೆಚ್ಚು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಎರಡನ್ನೂ ಕವರ್ ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಬೆಲ್ಲನೂ ಕರಗಿ ಹುಣಸೆ ರಸನೂ ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿ ಅದು ಹುಣಸೆ ರಸ ಬೆಲ್ಲ ಎರಡೂ ಸೇರಿ. ಚೆನ್ನಾಗಿ ಕುದಿಯೋ ಹಂತದಲ್ಲಿ ನಾವು ಹುರಿದಿಟ್ಟಿರೋ ಹಾಗಲಕಾಯಿನ ಸೇರಿಸ್ಕೊಳ್ಳಿ ಇದಕ್ಕೆ. ಇದು ಅಷ್ಟೇ, ಹಾಗಲಕಾಯಿನೂ ಸ್ವಲ್ಪ ಬೇಯಬೇಕು. ಅದಕ್ಕೆ ಅದನ್ನು ಹಾಗೆ ಚೆನ್ನಾಗಿ ಹುಣಸೆ ರಸ ಜೊತೆ ಚೆನ್ನಾಗಿ ಬೇಯಕ್ಕೆ ಬಿಡಿ. ಅದನ್ನು ಒಂದು 5 ರಿಂದ 10 ನಿಮಿಷ ಬೇಕಾಗುತ್ತೆ ಹಾಗಲಕಾಯಿ ಬೇಯೋಕ್ಕೆ. ಹಾಗಲಕಾಯಿ ಬೆಂದಿದೆ ಅಂತ ನೋಡಿಕೊಂಡು ಆಮೇಲೆ ಒಂದು 3 ಚಮಚದಷ್ಟು ಸಾಂಬಾರು ಪೌಡರ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಸಾಂಬಾರು ಪೌಡರ್ ಇಲ್ಲ ಅಂದರೆ ರಸಂ ಪೌಡರ್ನೂ ಸೇರಿಸ್ಬೋದು. 2 ಹಾಕ್ಬೋದು, 2ರಲ್ಲಿ ಯಾವ್ದಾದ್ರು 1 ಹಾಕ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ 2 ಹಾಕಿದ್ರು. 2ರಲ್ಲಿ ಯಾವ್ದಾದ್ರು 1 ಹಾಕಿದ್ರು ಸಾಂಬಾರು ಪೌಡರ್ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆ ಇಲ್ದಂಗೆ.
ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಅದನ್ನು. ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಕೈ ಆಡಿಸಿ ಚೆನ್ನಾಗಿ ಕುದಿಸಿ. ಈ ಹಂತದಲ್ಲಿ ಇಷ್ಟು ತೆಳು ಇದ್ದಾಗ, ಗಟ್ಟಿ ಥಿಕ್ನೆಸ್ ಬಂದಿದೆ ಅಂದಾಗ ಆಫ್ ಮಾಡಿದ್ರೆ ಸಾಕು ಸ್ಟವ್ವು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಎಷ್ಟು ಸಾಕು, ಇಷ್ಟು ಕುದ್ದಿದೆ. ಈ ಹಂತದಲ್ಲಿ ನೀವು ಒಂಚೂರು ರುಚಿ ನೋಡಿ, ಉಪ್ಪು ಸಾಕು ಅಂತ ನೋಡಿ ಸೇರಿಸ್ಕೊಂಡ್ರೆ ಈಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಇದನ್ನು ಸೈಡ್ ಡಿಶ್ ಥರನೋ ಅಥವಾ ಬಿಸಿ ಅನ್ನಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ಹುಳಿ ಎಲ್ಲ. ನೀವು ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು. ಬಾಯ್.